ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶಾಂತಿಯ ತವರು ಶ್ರೀಮಂತ ನಾಡು ಕರ್ನಾಟಕದಲ್ಲಿ ಭಾರೀ ದರೋಡೆಯಾಗಿದೆ. ಭಾರೀ ದರೋಡೆ ಇಡೀ ದೇಶ ಬೆಚ್ಚಿ ಬೀಳಿಸೋ ಘಟನೆಯಾಗಿದೆ. ಹಾಡ ಹಗಲೇ ದುಷ್ಕರ್ಮಿಗಳಿಬ್ಬರು ಗುಂಡು ಹಾರಿಸಿ ಸಿನಿಮೀಯ ರೀತಿಯಲ್ಲಿ ATM ವಾಹನವನ್ನು ದೋಚಿದ್ದಾರೆ. ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ ಗುಂಡೇಟಿಗೆ. ಬಸವಣ್ಣರ ನಾಡು ಬೀದರ್ನಲ್ಲಿ ಇಂಥ ಘಟನೆಯಾಗಿದೆ. ಜಿಲ್ಲಾ ನ್ಯಾಯಾಲಯ, ಜಿಲ್ಲಾಧಿಕಾರಿ ಕಚೇರಿ, ಹೀಗೆ ಜಿಲ್ಲಾ ಆಡಳಿತದ ಕೇಂದ್ರ ಭಾಗದಲ್ಲೇ ಈ ಘಟನೆಯಾಗಿದೆ. ಅಲ್ಲಿನ SBI ಮುಖ್ಯ ಕಚೇರಿ ಬಳಿ ಬೆಳಗ್ಗೆ 10:55 ಸುಮಾರಿಗೆ ATMಗೆ ಹಣ ತುಂಬಿಸೋ ವಾಹನ ಬಂದಿತ್ತು. ಎಂದಿನಂತೆ ಬ್ಯಾಂಕ್ ಸಿಬ್ಬಂದಿ ATMಗೆ ಹಣ ತುಂಬಿಸ್ತಾ ಇದ್ರು. ಆದರೆ ಸರಿಯಾಗಿ 11 ಗಂಟೆ ಸುಮಾರಿಗೆ ಅಪರಿಚಿತರಿಬ್ಬರು ಬೈಕ್ನಲ್ಲಿ ಹಣ ತುಂಬಿಸೋ ವಾಹನದ ಹತ್ತಿರ ಬಂದಿದ್ದಾರೆ. ಹಣ ತಗೊಂಡು ಹೋಗ್ತಾ ಇದ್ದ ಬಾಕ್ಸ್ನ ಕಸಿದುಕೊಳ್ಳೋಕೆ ನೋಡಿದ್ದಾರೆ. ಕೂಡಲೇ SBIನ ಸೆಕ್ಯೂರಿಟಿ ಸಿಬ್ಬಂದಿ ಬಂದು ತಡೆಯೋ ಪ್ರಯತ್ನ ಮಾಡಿದ್ರು. ಬಾಕ್ಸ್ ಕೊಡದೇ ಇದ್ದಾಗ ದುಷ್ಕರ್ಮಿಗಳು ಅಲ್ಲಿದ್ದ ಸಿಬ್ಬಂದಿಗೆ ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡಿನ ದಾಳಿ ಮಾಡಿದ್ದಾರೆ. ಪರಿಣಾಮ ವ್ಯಕ್ತಿಯೊಬ್ಬರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಷ್ಟರಲ್ಲಿ ಬರೋಬ್ಬರಿ 93 ಲಕ್ಷ ರೂಪಾಯಿ, ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಇದ್ದಂಥ ಪೆಟ್ಟಿಗೆಯನ್ನು ಬೈಕ್ ಮೇಲೆ ಇಟ್ಕೊಂಡ ದುಷ್ಕರ್ಮಿಗಳು ಓಡ್ ಹೋಗಿದ್ದಾರೆ. ಬೆಳಗ್ಗೆ ಕರ್ನಾಟಕದಲ್ಲಿ ಈ ಘಟನೆಯಾಗಿದ್ದು ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಮೃತ ವ್ಯಕ್ತಿಯನ್ನು ಬೀದರ್ನ ಚಿದ್ರಿ ನಿವಾಸಿ ಗಿರೀಶ್ ಅಂತ ಗುರುತಿಸಲಾಗಿದೆ. ಈ ದರೋಡೆ ಹಿಂದೆ ಭಾರಿ ಅನುಮಾನ ಇದೆ. ಯಾವುದೇ ATMನಲ್ಲಿ ಹಣ ತುಂಬುವಾಗ ಗನ್ಮ್ಯಾನ್ ಕಡ್ಡಾಯವಾಗಿರಬೇಕು, ಆದರೆ ಇಲ್ಲಿ ಗನ್ಮ್ಯಾನ್ ಇರಲಿಲ್ಲ. ಮಾಧ್ಯಮವೊಂದರಲ್ಲಿ ಮಾತನಾಡಿರೋ ವಾಹನ ಚಾಲಕ ರಾಜಶೇಖರ್, ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ಈ ಘಟನೆ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಶುರು ಮಾಡಿದ್ದಾರೆ. ಬೀದರ್ SP ಪ್ರದೀಪ್ ಗುಂಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳವನ್ನು ಪರಿಶೀಲಿಸಿದ್ದಾರೆ. ಇಬ್ಬರು ಮುಸುಕುದಾರಿಗಳು ಸಿಬ್ಬಂದಿ ಮೇಲೆ 5 ಸುತ್ತು ಗುಂಡು ಹಾರಿಸಿ ದಾಳಿ ಮಾಡಿರೋದು ಸ್ಪಷ್ಟವಾಗಿ ಕಂಡುಬಂದಿದೆ. ಇನ್ನು CC ಕ್ಯಾಮೆರಾದಲ್ಲಿ ಬಾಕ್ಸ್ನ ಹೊರತರೋಕ್ಕಾಗದೆ ದುಷ್ಕರ್ಮಿಗಳು ಒದ್ದಾಡಿರೋದು ಕೂಡ ಕ್ಯಾಪ್ಚರ್ ಆಗಿದೆ. ಅಷ್ಟು ತೂಕ ಇತ್ತು ದುಡ್ಡಿನ ಬಾಕ್ಸ್. ಮೊದಲು ಬಾಕ್ಸ್ ಹೊತ್ಕೊಂಡು ಹೋಗುವಾಗ ದುಷ್ಕರ್ಮಿಯೊಬ್ಬ ಭಾರ ಎತ್ತಕ್ಕಾಗದೆ ಬಿದ್ದೇ ಹೋಗ್ತಾನೆ. ನಂತರ ಅದನ್ನ ಬೈಕ್ನಲ್ಲಿ ಇಡುವಾಗ ಬೈಕು ಬಿದ್ದು ಹೋಗುತ್ತೆ. 3ನೇ ಸಲ ಆ ಬಾಕ್ಸ್ ಓಪನ್ ಆಗಿ ಅದರಲ್ಲಿರೋ ದುಡ್ಡು ರೋಡಿಗೆಲ್ಲ ಚೆಲ್ಲತ್ತೆ. ಕೊನೆಗೆ ಪರದಾಡಿ ಆ ದುಡ್ಡನ್ನೆಲ್ಲ ಬಾಕ್ಸಿಗೆ ತುಂಬಿಕೊಂಡು ದುಷ್ಕರ್ಮಿಗಳು ಬೈಕ್ನಲ್ಲಿ ಇಟ್ಕೊಂಡು ಪರಾರಿಯಾಗಿದ್ದಾರೆ. ಘಟನೆ ಬಗ್ಗೆ ಮಾತನಾಡಿರೋ ಗೃಹ ಮಂತ್ರಿ ಪರಮೇಶ್ವರ್, ATMಗೆ ಹಣ ಹಾಕಬೇಕಾದಾಗ ಕೆಲ ಮಾರ್ಗಸೂಚಿ ಕೊಟ್ಟಿರ್ತೀವಿ. ಈ ಪ್ರಕರಣದಲ್ಲಿ ಆ ಗೈಡ್ಲೈನ್ಸ್ ಪಾಲನೆ ಆಗಿಲ್ಲ ಅಂದಿದ್ದಾರೆ. ಅಲ್ಲದೆ SPಗೆ ತನಿಖೆ ಮಾಡೋಕೆ ಸೂಚನೆ ಕೊಟ್ಟಿದ್ದೀವಿ. ಘಟನಾ ವರದಿಯನ್ನು ಕೇಳಿದ್ದೀವಿ. ಅಲ್ಲದೆ ಹಣ ತುಂಬಿಸ್ತಾ ಇದ್ದ ಏಜೆನ್ಸಿ ಬಗ್ಗೆ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಕೇವಲ ಹಣಕಾಸು ವಿಚಾರನ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಕೂಡ ನಾವು ಎಲ್ಲ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಮತ್ತೆ ಗ್ಯಾಂಗ್ಸ್ಟರ್ಗಳ ತಾಣವಾಗ್ತಾ ಇದೆಯಾ, ಕಳ್ಳರ ನೆಲೆಯಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ರ ಮನೆಗೆ ನುಗ್ಗಿ ಅವ್ರ ಮೇಲೆ ದಾಳಿ ಮಾಡಲಾಗಿದೆ. ಚಾಕು ಹಾಕಲಾಗಿದೆ. 6 ಬಾರಿ ನಿರಂತರವಾಗಿ ಅವರ ದೇಹಕ್ಕೆ ಮಾರಣಾಂತಿಕ ಆಯುಧಗಳಿಂದ ಚುಚ್ಚಲಾಗಿದೆ. ಸೈಫ್ ಅಲಿ ಖಾನ್ ಗಂಭೀರ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದ್ದವರಿಗೆ 2 ಸರ್ಜರಿ ಮಾಡಲಾಗಿದೆ. ಅವರ ಜೀವ ಉಳಿಸಲಾಗಿದೆ. ಈ ಘಟನೆ ಹೇಗೆ ನಡೀತು ಅಂತ ನೋಡೋದಾದ್ರೆ, ಮುಂಬೈನ ಬಾಂದ್ರಾದಲ್ಲಿರೋ ಸೈಫ್ ಅಲಿ ಖಾನ್ ನಿವಾಸಕ್ಕೆ ದುಷ್ಕರ್ಮಿಗಳು ರಾತ್ರಿ 2 ಗಂಟೆ ವೇಳೆಗೆ ನುಗ್ಗಿದ್ರು. ಅಪಾರ್ಟ್ಮೆಂಟ್ನ ಫೈರ್ ಎಸ್ಕೇಪ್ ಮೂಲಕ ನಿವಾಸದೊಳಗೆ ಆಕ್ಸೆಸ್ ಪಡೆದಿದ್ರು. ದುಷ್ಕರ್ಮಿಗಳು ಒಳಗೆ ನುಗ್ಗಿರೋದನ್ನ ಸೈಫ್ ಮನೆಯಲ್ಲಿ ಕೆಲಸದವರು ಗಮನಿಸಿದ್ರು. ಆಗ ದುಷ್ಕರ್ಮಿಗಳು ದೊಣ್ಣೆ ಮತ್ತು ಮಾರಣಾಂತಿಕ ಆಯುಧಗಳನ್ನು ತೋರಿಸಿ ಅವರನ್ನ ಗದರಿದ್ದಾರೆ. 1 ಕೋಟಿ ರೂಪಾಯಿ ಕೊಡಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಅದಕ್ಕೆ ಒಪ್ಪದೇ ಇದ್ದಾಗ ಮನೆ ಕೆಲಸದವರ ಮೇಲೆ ದಾಳಿ ಮಾಡಿದ್ದಾರೆ. ಮನೆ ಕೆಲಸದವರು ಕಿರ್ಚಾಡಿದ್ರು. ಸೈಫ್ ಅಲಿ ಖಾನ್ ಎಚ್ಚೆತ್ತುಕೊಂಡ್ರು. ಆಗ ದುಷ್ಕರ್ಮಿಗಳು ಅವರ ಮಕ್ಕಳಿರೋ ರೂಮ್ಗೆ ನುಗ್ಗಿದ್ರು. ಸ್ವಲ್ಪ ಕಾಲ ಸೈಫ್ ಮಕ್ಕಳು ಮತ್ತು ಮನೆ ಕೆಲಸದವರನ್ನ ಒತ್ತೆಯಾಳಾಗೂ ಕೂಡ ಇಟ್ಕೊಂಡಿದ್ರು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆಗ ತಮ್ಮವರನ್ನ ಕಾಪಾಡೋಕೆ ಸೈಫ್ ಅಲಿ ಖಾನ್ ನುಗ್ಗಿದ್ರು. ಆಗ ದುಷ್ಕರ್ಮಿಗಳು ಮತ್ತು ಸೈಫ್ ನಡುವೆ ಘರ್ಷಣೆಯಾಯಿತು. ಈ ವೇಳೆ ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕುನಿಂದ ಇರಿಯಲಾಗಿದೆ. ಇದರಿಂದ ಸೈಫ್ ಅಲಿ ಖಾನ್ರ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಹುರಿಗೆ ಗಂಭೀರವಾಗಿರೋ ಗಾಯಗಳಾಗಿವೆ. ಕುತ್ತಿಗೆ ಮತ್ತು ಕೈಗೂ ಗಾಯಗಳಾಗಿವೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಸೈಫ್ ಮನೆಯಲ್ಲಿದ್ದ ಸಿಬ್ಬಂದಿ ಮತ್ತು ಅಕ್ಕಪಕ್ಕದವರೆಲ್ಲ ಓಡೋಡಿ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಓಡ್ ಹೋಗಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಸೈಫ್ರನ್ನ
ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದಾರೆ. ಕಳ್ಳತನ ಮಾಡೋ ಉದ್ದೇಶದಿಂದ ದುಷ್ಕರ್ಮಿಗಳು ಬಂದಿರೋದು ಅಷ್ಟೇ ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಆರೋಪಿಗಳನ್ನ ಗುರುತಿಸಲಾಗಿದೆ. ಅವರನ್ನ ಹಿಡಿಯೋಕೆ 10 ಪೊಲೀಸ್ ಅಧಿಕಾರಿಗಳ ಟೀಮ್ ರಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿರೋ ಸೈಫ್ರನ್ನ ನೋಡೋಕೆ ಬಾಲಿವುಡ್ ಸಿನಿ ತಾರೆಯರು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ. ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಪೆನ್ಷನ್ ಪಡಿತಾ ಇದ್ದವರ ಭತ್ಯೆಯನ್ನು ಪರಿಷ್ಕರಿಸೋಕೆ 8ನೇ ವೇತನ ಆಯೋಗದ ರಚನೆ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನ ಕೂಡ ಕೊಟ್ಟಿದೆ. ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ಯೆಗಳೆಲ್ಲ ಹೆಚ್ಚಾಗುತ್ತೆ. ಶೀಘ್ರದಲ್ಲಿ ಈ ಆಯೋಗಕ್ಕೆ ಅಧ್ಯಕ್ಷ ಮತ್ತು 2 ಸದಸ್ಯರನ್ನು ನೇಮಕ ಮಾಡಲಾಗುತ್ತೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸೋಕೆ ಪ್ರತಿ 10 ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನ ರಚನೆ ಮಾಡುತ್ತೆ. 7ನೇ ವೇತನ ಆಯೋಗವನ್ನ 2016ರಲ್ಲಿ ರಚನೆ ಮಾಡಲಾಗಿತ್ತು. 2026ಕ್ಕೆ ಅದರ ಅವಧಿ ಕೊನೆಗೊಳ್ಳುತ್ತೆ. ಈ 8ನೇ ವೇತನ ಆಯೋಗದ ಶಿಫಾರಸುಗಳು ಜನವರಿ 1, 2026ಕ್ಕೆ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಬಳ ಮತ್ತು ಪಿಂಚಣಿ ಪಡೆಯೋರು 1 ಕೋಟಿ ನೌಕರರು, ಮಾಜಿ ನೌಕರರು ಇವರೆಲ್ಲ ಇದ್ದಾರೆ. ಅಂದಹಾಗೆ ಈ 8ನೇ ವೇತನ ಆಯೋಗವನ್ನ ಯಾವಾಗ ಮಾಡ್ತೀರಿ ಅಂತ ಕೇಳಿದಾಗ ಡಿಲೇ ಮಾಡ್ತಾನೆ ಬಂದಿತ್ತು ಸರ್ಕಾರ. ಜೊತೆಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲರಿ ಕೊಡೋಕೆ ಮೋದಿ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ಇತ್ತು. ಕೇಂದ್ರ ಕೂಡ ಆಯೋಗ ರಚನೆಯ ಪ್ರಸ್ತಾಪ ಸದ್ಯಕ್ಕೆ ಇಲ್ಲ ಅಂತ ಹೇಳಿತ್ತು. ಖುದ್ದು ಕೇಂದ್ರ ಸರ್ಕಾರಿ ನೌಕರರ ಒಕ್ಕೂಟ ಪಿಎಂ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಈಗ ಕಡೆಗೂ ಕೂಡ ರಚನೆ ಮಾಡೋಕೆ ಆಯೋಗವನ್ನ 2025ರ ಬಜೆಟ್ ಮಂಡನೆಗೂ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಹಾಗಾಗಿ ಈ ವೇತನ ಆಯೋಗದ ಶಿಫಾರಸುಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಎಂದಿನಂತೆ ಇಂತಿಷ್ಟು % ಹೈಕ್ ಅಂತ ಅಷ್ಟೇ ಹೇಳ್ತಾರಾ ಅಥವಾ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲರಿ ಬಗ್ಗೆ ಏನು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಡಿಸ್ಕಷನ್ ನಡೀತಾ ಇದೆ, ಅದರ ಅಂಶಗಳೇನಾದರೂ ಇರ್ತಾವ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಯಾಕಂದ್ರೆ ನಮ್ಮ ಗಮನಕ್ಕಿರಲಿ, ಆಮೇಲೆ ರಾಜ್ಯಗಳು ಕೂಡ ಹೆಚ್ಚು ಕಮ್ಮಿ ಈ ಕೇಂದ್ರದ ವೇತನ ಆಯೋಗದ ಶಿಫಾರಸುಗಳೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋದು. ಇದುವರೆಗೂ ಅದೇ ರೀತಿ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಘಟಾನುಘಟಿ ನಾಯಕರ ನಡುವೆ ತಿಕ್ಕಾಟ ಶುರುವಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಕೆಪಿಸಿಸಿ ಹುದ್ದೆ ಅಂಗಡಿಯಲ್ಲ ಸಿಗಲ್ಲ, ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಸಿಗಲ್ಲ. ನಾವು ಮಾಡೋ ಕೆಲಸ ಶ್ರಮವನ್ನು ನೋಡಿ ಪಕ್ಷದ ನಾಯಕರು ಅದಕ್ಕೆ ಗುರುತಿಸಿ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ಮಾಧ್ಯಮಗಳ ಮುಖಾಂತರ ಯಾರಾದರೂ ಹುದ್ದೆ ಕೇಳ್ತಾರಾ? ಇದನ್ನೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ಪಕ್ಷದ ವಿಚಾರ ಮಾಧ್ಯಮಗಳ ಮುಂದೆ ಮಾತನಾಡಬಾರದು, ಆಂತರಿಕವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಪಕ್ಷದ ಸಂಘಟನೆ ಕುಂಠಿತವಾಗ್ತಿದೆ. 2023ರಲ್ಲಿದ್ದ ಸ್ಪೀಡ್ ಈಗ ಕಮ್ಮಿ ಆಗಿದೆ. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ವರ್ಚಸ್ಸಿರೋ ಹೊಸ ಅಧ್ಯಕ್ಷರು ಬೇಕು ಅಂತ ಹೇಳಿದರು. ಡಿಕೆ ಡಿಸಿಎಂ ಇದ್ದಾರೆ, ಒಂಥರ ಕೆಪಿಸಿಸಿ ಅಧ್ಯಕ್ಷರಾಗೂ ಇದ್ದಾರೆ. ಜಾಸ್ತಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಡಿಕೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲಿಗೆ ಗಾಯ ಮಾಡಿ ವಿಕೃತಿ ಮೆರೆಯಲಾಗಿತ್ತು. ಇದೀಗ ಮೈಸೂರಿನಲ್ಲಿ ಇಂಥದ್ದೇ ಘಟನೆಯಾಗಿದೆ. ಹರಕೆಗಾಗಿ ಬಿಟ್ಟಿದ್ದ ಕರುವೊಂದನ್ನ ಅದರ ಬಾಲವನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಗಾಯ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಈ ಘಟನೆಯಾಗಿದೆ. ಸದ್ಯ ಈ ದಾಳಿ ಮಾಡಿದವರ ಕುರಿತು ಇನ್ನೂ ತನಿಖೆ ನಡೀತಾ ಇದೆ. ಗಾಯಗೊಂಡಿದ್ದ ಆ ಕರುವನ್ನ ಸ್ಥಳೀಯರು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಕೃತ್ಯ ಮಾಡಿದವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಸೋ ಖಾಸಗಿ ವಾಹನಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಖಾಸಗಿ ವಾಹನಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರತಿ ಬಾರಿ ಟೋಲ್ ಸಂಗ್ರಹ ಮಾಡೋ ಬದಲು ಮಾಸಿಕ ಮತ್ತು ವಾರ್ಷಿಕ ಪಾಸ್ಗಳನ್ನು ಕೊಡೋ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಗಡ್ಕರಿ ಹೇಳಿದ್ದಾರೆ. ಅಲ್ಲೇ ಖಾಸಗಿ ವಾಹನಗಳಿಂದ ಒಟ್ಟು ಕೇವಲ 26% ಟೋಲ್ ಸಂಗ್ರಹ ಆಗ್ತಾ ಇದೆ. ಟೋಲ್ ಆದಾಯದ 74% ಭಾಗ ವಾಣಿಜ್ಯ ವಾಹನಗಳಿಂದ ಬರುತ್ತೆ. ಹಾಗಾಗಿ ಖಾಸಗಿ ವಾಹನಗಳಿಗೆ ಮಾಸಿಕ ಅಥವಾ ವಾರ್ಷಿಕ ಪಾಸ್ಗಳ ಪರಿಚಯಿಸುವ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇದ್ದೀವಿ. ಏನೋ ಗ್ರಾಮಸ್ಥರ ಸಂಚಾರಕ್ಕೆ ತೊಂದರೆ ಆಗದಂತೆ ಹಳ್ಳಿಗಳ ಹೊರಗೆ ಟೋಲ್ ಸಂಗ್ರಹಣಾ ಕೇಂದ್ರವನ್ನು ಕೂಡ ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಪಾಸ್ಗಳನ್ನು ಪರಿಚಯಿಸುವುದರಿಂದ ಪದೇ ಪದೇ ಟೋಲ್ಗಳಲ್ಲಿ ವೇಟ್ ಮಾಡೋ ಸಮಸ್ಯೆ ಖಾಸಗಿ ವಾಹನಗಳಿಗೆ ಬರೋದಿಲ್ಲ. ಒಮ್ಮೆಲೆ ಪೇ ಮಾಡಿದ್ರೆ ಆಯಿತು, ವೇಟ್ ಮಾಡೋ ಜಂಜಾಟ ಇರೋದಿಲ್ಲ. ಟೋಲ್ನಲ್ಲೂ ವಾಹನ ದಟ್ಟಣೆ ಕಮ್ಮಿ ಆಗುತ್ತೆ ಅನ್ನೋದು ಸರ್ಕಾರದ ಒಂದಷ್ಟು ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಆಚರಣೆ ಕುಂಭಮೇಳ 4ನೇ ದಿನಕ್ಕೆ ಕಾಲಿಟ್ಟಿದೆ. 4 ದಿನಗಳಲ್ಲಿ ಒಟ್ಟು 6 ಕೋಟಿಗೂ ಅಧಿಕ ಭಕ್ತರು ಈ ಪವಿತ್ರ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಭಕ್ತರು ಸಾಧು ಸಂತರಿಂದ ಪ್ರಯಾಗ್ರಾಜ್ ಕಂಗೊಳಿಸ್ತಾ ಇದೆ. ಇದೆಲ್ಲದರ ನಡುವೆ ಐಐಟಿ ಬಾಬಾ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಹಿಂದೆ ಏರೋಸ್ಪೇಸ್ ಎಂಜಿನಿಯರ್ ಆಗಿದ್ದ ಐಐಟಿ ಬಾಂಬೆಯ ಹಳೆಯ ವಿದ್ಯಾರ್ಥಿ ಹರಿಯಾಣ ಮೂಲದ ಅಭಯ್ ಸಿಂಗ್ ಅನ್ನೋರು ತಮ್ಮ ವೃತ್ತಿ ಬಿಟ್ಟು ಆಧ್ಯಾತ್ಮದ ಕಡೆಗೆ ಹೋಗ್ಬಿಟ್ಟಿದ್ದಾರೆ.
IIT ಬಾಬಾ ಆಗಿ ಬದಲಾಗಿ ಕುಂಭಮೇಳದಲ್ಲಿ ಸಾಧು ಸಂತರಂತೆ ಅಲ್ಲಿ ಬಹಳ ಓಡಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ಅವರು ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ರು. ಈಗ ಎಲ್ಲವನ್ನ ಬಿಟ್ಟು ಬಾಬಾ ಆಗಿದ್ದಾರೆ. ಇನ್ನು ಜನವರಿ 29ನೇ ತಾರೀಕು ಜರುಗೋ ಮೌನಿ ಅಮಾವಾಸ್ಯೆ ದಿನ ಕುಂಭಮೇಳದಲ್ಲಿ 8ರಿಂದ 10 ಕೋಟಿ ಜನ ಸೇರೋ ನಿರೀಕ್ಷೆ ಇದೆ ಅಂತ UP CM ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ನವೆಂಬರ್ನಲ್ಲಿ UPಯ ಸಂಬಲ್ನಲ್ಲಿ ಗಲಭೆ ಆದ ನಂತರ ಅಲ್ಲಿ ಯೋಗಿ ಸರ್ಕಾರ ಅಕ್ರಮ ಕಟ್ಟಡಗಳು, ಅಕ್ರಮವಾಗಿ ಇವರೇ ಜನರೇ ಮಾಡ್ಕೊಂಡಿದ್ದಂತಹ ವಿದ್ಯುತ್ ಪವರ್ ಸ್ಟೇಷನ್ಗಳ ತರ ಒಂಥರ ಎಲ್ಲ ರಚನೆಗಳನ್ನ ಮಾಡ್ಕೊಂಡಿದ್ರು ಫ್ರೀ ಕರೆಂಟ್ ತಗೊಳ್ಳೋಕೆ. ಅದನ್ನೆಲ್ಲ ಪತ್ತೆ ಹಚ್ಚೋಕೆ ಕಾರ್ಯಾಚರಣೆ ಆರಂಭ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಡೇಟಾ ಲಭ್ಯ ಆಗಿದೆ. ಈಗ ನವೆಂಬರ್ ಅಂತ್ಯದಿಂದ ಇದುವರೆಗೆ ಬರೋಬ್ಬರಿ 1400ಕ್ಕೂ ಅಧಿಕ ವಿದ್ಯುತ್ ಕಳ್ಳತನ ಪ್ರಕರಣಗಳು ಅಲ್ಲಿ ಬೆಳಕಿಗೆ ಬಂದಿವೆ. ಈ ಪೈಕಿ 16 ಮಸೀದಿ ಮತ್ತು ಮದರಸಾಗಳಲ್ಲೂ ವಿದ್ಯುತ್ ಕಳ್ಳತನ ಆಗಿತ್ತು ಅಂತ UP ಆಡಳಿತ ಹೇಳಿದೆ. ಪ್ರತಿಯಾಗಿ 11 ಕೋಟಿ ರೂಪಾಯಿ ದಂಡವನ್ನ ಕೂಡ ಈ 1400 ಕೇಸಸ್ಗೆ ಸಂಬಂಧಪಟ್ಟಂತೆ ವಿಧಿಸಲಾಗಿದೆ. ಅದರಲ್ಲಿ 20 ಲಕ್ಷ ರೂಪಾಯಿ ದಂಡ ಸಂಗ್ರಹ ಕೂಡ ಆಗಿ ಹೋಗಿದೆ ಅಂತ UP ವಿದ್ಯುತ್ ಇಲಾಖೆ ಅಧಿಕಾರಿ ವಿನೋದ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರ್ತಾರೋ ಅವರು ಮಾತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಮುನ್ಸಿಪಲ್ ಕೌನ್ಸಿಲರ್ ಅಥವಾ ಮೇಯರ್ ಆಗೋಕೆ ಸಾಧ್ಯ ಅಂತ ಆಂಧ್ರ CM ಚಂದ್ರಬಾಬು ನಾಯ್ಡು ಮತ್ತೆ ಹೇಳಿದ್ದಾರೆ. ಆಂಧ್ರದಲ್ಲಿ ಈ ಮುಂಚೆ 2ಕ್ಕಿಂತ ಜಾಸ್ತಿ ಮಕ್ಕಳನ್ನ ಹೊಂದಿರೋರಿಗೆ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸೋ ಹಕ್ಕಿಲ್ಲ ಅಂತ ಕಾನೂನಿತ್ತು. ಆ ಕಾನೂನನ್ನ ನಾಯ್ಡು ಸರ್ಕಾರ ತೆಗೆದುಹಾಕಿದೆ. ಅದರ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಉತ್ತರ ಭಾರತ ಕಂಪೇರ್ ಮಾಡಿದಾಗ ಮುಂದುವರೆದಿರುವಂತಹ ದಕ್ಷಿಣದ ರಾಜ್ಯಗಳಲ್ಲಿ ಜನನ ದರ ಬಿದ್ದು ಹೋಗ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿ ವಯಸ್ಸಾಗಿರೋ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಥಿಕ ಅಭಿವೃದ್ಧಿಗೂ ಕೂಡ ಪೆಟ್ಟು ಬೀಳುತ್ತೆ. ಕೆಲಸ ಮಾಡೋಕ್ಕೆ ಜನರೇ ಇರೋದಿಲ್ಲ, ಯಂಗ್ಸ್ಟರ್ಸ್ ಅನ್ನೋ ಆತಂಕ ಇದೆಯಲ್ಲ. ಆ ನಡುವೆ ಚಂದ್ರಬಾಬು ನಾಯ್ಡು ಈ ರೀತಿ ಒಂದು ಕ್ರಮ ತಗೊಳ್ಳೋಕೆ ಮುಂದಾಗಿದ್ದಾರೆ. ಏನು ಉದ್ಯೋಗ ಅರಸಿ ರಷ್ಯಾಗೆ ಹೋಗಿದ್ದ ಕೇರಳ ಮೂಲದ 31 ವರ್ಷದ ಬೆನಿಲ್ ಅನ್ನೋರು ಆಮೇಲೆ ಅವ್ರನ್ನ ಯುದ್ಧಕ್ಕೆ ತಳ್ಳಿ ಯುಕ್ರೇನ್ ವಿರುದ್ಧ ಬಡಿದಾಡಕ್ಕೆ ರಷ್ಯಾ ಅವ್ರನ್ನ ದೂಡಿ ಅವರು ಪ್ರಾಣ ಕಳ್ಕೊಂಡಿದ್ರು. ಇದರ ಬೆನ್ನಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಈಗ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ. ರಷ್ಯಾ ಸೇನೆಯಲ್ಲಿ ಬಲವಂತವಾಗಿ ನೇಮಕಗೊಂಡಿರೋ ಎಲ್ಲ ಭಾರತೀಯರನ್ನ ರಿಲೀಸ್ ಮಾಡುವಂತೆ ರಷ್ಯಾ ಬಳಿ ಡಿಮಾಂಡ್ ಇಟ್ಟಿದೆ. ಅಲ್ಲದೆ ಮೃತರಿಗೆ ಸಂತಾಪ ಸೂಚಿಸ್ತೀವಿ ಅಂತ ಹೇಳಿದೆ. ಇನ್ನು ಬಳ್ಳಾರಿಯ ತೋರಣಗಲ್ನಲ್ಲಿ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪವನ್ನ ಫೇಸ್ ಮಾಡ್ತಿರೋ ಮಂಜುನಾಥ್ ಅನ್ನೋ ಆರೋಪಿಯನ್ನ ಹಿಡ್ಕೊಂಡು ಪೊಲೀಸರು ಪಂಚನಾಮೆ ನಡೆಸ್ತಾ ಇದ್ರು, ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ರು. ಆ ಟೈಮ್ನಲ್ಲಿ ಆತ ಓಡ್ ಹೋಗೋಕೆ ಪ್ರಯತ್ನ ಪಟ್ಟ, ಜೊತೆಗೆ ಪೊಲೀಸರ ಮೇಲೂ ಕೂಡ ಆತ ದಾಳಿ ಮಾಡೋಕೆ ಮುಂದಾದ. ಹೀಗಾಗಿ ಆ ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ. ಆರೋಪಿ ಮಂಜುನಾಥ್ ಬಲಗಾಲಿಗೆ ಗುಂಡೇಟು ಬಿದ್ದಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಜಾಮೀನು ಪಡೆದು ಬಿಡುಗಡೆಯಾಗಿರೋ ನಟ ದರ್ಶನ್ ಬಂದೂಕಿನ ಲೈಸೆನ್ಸ್ ಬೇಕು ಅಂತ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ಬಂದೂಕು ಬಳಸಿ ಸಾಕ್ಷಿಯನ್ನು ಹೆದರಿಸಬಹುದು ಅಂತ ಅವರ ಗನ್ ಲೈಸೆನ್ಸ್ ರದ್ದತಿಗೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿತ್ತು. ಈಗ ಸೆಲೆಬ್ರಿಟಿ ಆಗಿರೋ ಕಾರಣ ಹೋದಲೆಲ್ಲ ಜನ ಸೇರ್ತಾರೆ. ಆತ್ಮರಕ್ಷಣೆಗೆ ನನಗೆ ಬಂದೂಕು ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಏನೋ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 23 ಕೋಟಿ ರೂಪಾಯಿ ಮೌಲ್ಯದ ನಶಾ ಸಾಮಗ್ರಿಯನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಬ್ಯಾಂಕಾಕ್ನಿಂದ ಬಂದಿದ್ದ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇಸ್ರೋದ ಸ್ಪೇಡೆಕ್ಸ್ ಮಿಷನ್ ಯಶಸ್ವಿಯಾದ ನಂತರ ಇದರ ಬಗ್ಗೆ ನಾವು ಸುತ್ತು ಜಗತ್ತಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕೆಲ ದಿನಗಳ ಹಿಂದೆ ನಾವು ವಿಶೇಷ ವರದಿ ಕೂಡ ಮಾಡಿದ್ವಿ. ಅದೀಗ ಸಕ್ಸಸ್ ಆಗಿದೆ. ಸ್ಯಾಟಲೈಟ್ಗಳನ್ನು ಆಕಾಶದಲ್ಲಿ ಕೂಡಿಸೋ, ಡಾಕ್ ಮಾಡೋ ಈ ಎಕ್ಸ್ಪೆರಿಮೆಂಟ್ ಯಶಸ್ವಿಯಾಗಿದೆ. ಇದಾಗ್ತಿದ್ದ ಹಾಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬೂಸ್ಟ್ ಕೊಡೋಕೆ PM ನರೇಂದ್ರ ಮೋದಿ ನೇತೃತ್ವದ ಯೂನಿಯನ್ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಲ್ಲಿ 3ನೇ ಲಾಂಚ್ ಪ್ಯಾಡ್ ಸ್ಥಾಪಿಸೋಕೆ ಅಪ್ರೂವಲ್ ಕೊಡಲಾಗಿದೆ. ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಸಂಸ್ಥೆ ಹಿಂಡನ್ಬರ್ಗ್ ಮುಚ್ಚಲಾಗುತ್ತೆ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಅದಾನಿ ಗ್ರೂಪ್ CFO ಜುಗೇಶಿಂದರ್ ರಾಬಿ ಇಂಟ್ರೆಸ್ಟಿಂಗ್ ಪೋಸ್ಟ್ ಮಾಡಿದ್ದಾರೆ. ಕಿತನೆ ಗಾಜಿ ಆಯೆ ಕಿತನೆ ಗಾಜಿ ಗಯೆ ಅಂತ ಹೇಳಿದ್ದಾರೆ. ಟ್ವಿಟರ್ನಲ್ಲಿ ಅರ್ತಿ ಬರ್ಕೊಂಡಿದ್ದಾರೆ. ಅಂದ್ರೆ ಅದೆಷ್ಟೋ ದಾಳಿಕೋರರು ಬಂದ್ರು, ಎಷ್ಟೋ ದಾಳಿಕೋರರು ಹೋದ್ರು, ನಾವು ಹಂಗೆ ಇದ್ವಿ ಅನ್ನೋ ರೀತಿಯಲ್ಲಿ ಅವರು ಹಿಂಡನ್ಬರ್ಗ್ ಅನ್ನ ಪರೋಕ್ಷವಾಗಿ ಉಲ್ಲೇಖಿಸಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ಸಂಭ್ರಮದ ವೇಳೆ ಗುಜರಾತ್ನಲ್ಲಿ ಸಾವು ನೋವಾಗಿದೆ. ಗುಜರಾತ್ನಲ್ಲಿ ಸಂಕ್ರಾಂತಿ ವೇಳೆ ಗಾಳಿಪಟ ಹಾರಿಸುವ ಆಚರಣೆ ಇದೆ. ಈ ವೇಳೆ ಗುಜರಾತ್ನಾದ್ಯಂತ 15 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 15 ಜನ, 106 ಜನ ಗಾಯಗೊಂಡಿದ್ದಾರೆ. ಏನಕ್ಕೆ? ಗಾಳಿಪಟಕ್ಕೆ ಬಳಸಲಾಗುವ ಅತ್ಯಂತ ಶಾರ್ಪ್ ಆಗಿರೋ ದಾರ ಅಥವಾ ತಂತಿಯಿಂದ ಗಾಳಿಪಟ ಹಾರಿಸೋ ಚೇಸ್ ಮಾಡೋ ಬರದಲ್ಲಿ ಟೆರೆಸ್ ಮೇಲಿಂದ ಬಿದ್ದು ಕೆಲವರಿಗೆ ಆ ತಂತಿಯೆಲ್ಲ ಸಿಕ್ಕಾಕೊಂಡು ಗಾಯ, ಸಾವು ನೋವು ಎಲ್ಲ ಆಗಿದೆ ಗುಜರಾತ್ನಾದ್ಯಂತ. ಹಿಂದೂ ಮಹಾಸಾಗರದ ಲಕ್ಷದ್ವೀಪದ ಕವರಟ್ಟಿ ಬಳಿ ಸಿಲುಕಿದ್ದ ದೋಣಿಯಿಂದ 54 ಪ್ರಯಾಣಿಕರನ್ನ ಕಾಪಾಡಲಾಗಿದೆ ಅಂತ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಈ ಬೋಟ್ ಕವರಟ್ಟಿಯಿಂದ ಸುಹೇಲಿ ಪಾರ್ ದ್ವೀಪದ ಕಡೆಗೆ ಸಾಗ್ತಾ ಇತ್ತು. ಎಂಜಿನಲ್ಲಿ ಸಮಸ್ಯೆಯಾಗಿ ಸಿಕ್ಕಾಕೊಂಡಿತ್ತು ಸಮುದ್ರ ಮಧ್ಯೆ. ಮಾಜಿ ಕ್ರಿಕೆಟಿಗ, ಡೊಮೆಸ್ಟಿಕ್ ಕ್ರಿಕೆಟ್ನ ಲೆಜೆಂಡ್ ಅಂತ ಗುರುತಿಸಲಾಗೋ ಸಿತಾಂಶು ಕೋಟಕ್ರನ್ನ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಆಗಿ ಆಯ್ಕೆ ಮಾಡೋಕೆ BCCI ನಿರ್ಧಾರ ಮಾಡಿದೆ. ಜನವರಿ 22ರಿಂದ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೆಯೋ
5 ಪಂದ್ಯಗಳ T20 ಸರಣಿಗೆ ಸಿತಾಂಶುರನ್ನ ನೇಮಕ ಮಾಡೋಕೆ BCCI ನಿರ್ಧರಿಸಿದೆ. ಪ್ರಸ್ತುತ ಸಿತಾಂಶು ಇಂಡಿಯಾ A ಟೀಮ್ನ ಹೆಡ್ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನು ಭಾರತದ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 318 ಪಾಯಿಂಟ್ ಜಾಸ್ತಿಯಾಗಿ 77,042ಕ್ಕೆ, ನಿಫ್ಟಿ 98 ಪಾಯಿಂಟ್ ಜಾಸ್ತಿಯಾಗಿ 23,311ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್. ಆದಷ್ಟು ಬೇಗ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಬಡ್ಡಿದರ ಕಡಿತ ಮಾಡೋ ನಿರೀಕ್ಷೆ ಮೇರೆಗೆ ಹೂಡಿಕೆದಾರರು ಒಂಚೂರು ಮತ್ತೆ ಆಸಕ್ತಿ ತೋರಿಸಿದ್ರಿಂದ ಮಾರ್ಕೆಟ್ ವಾಪಸ್ ಚೂರು ಗ್ರೀನಿಗೆ ಬಂತು. ಏನು ಗಾಜಾ ಕದನ ವಿರಾಮ ಸುದ್ದಿ, ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ರಚನೆಗೆ ಅನುಮೋದನೆ ಕೊಟ್ಟಿರೋದು, ಇವೆಲ್ಲವೂ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋಕೆ ಕಾರಣ ಆಯಿತು. HDFC ಲೈಫ್, ಭಾರತ್ ಎಲೆಕ್ಟ್ರಾನಿಕ್ಸ್, SBI ಲೈಫ್ ಇನ್ಶೂರೆನ್ಸ್, ಶ್ರೀರಾಮ್ ಫಿನಾನ್ಸ್, ONGC ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ರಿಲಯನ್ಸ್ ಕೂಡ ಸ್ವಲ್ಪ ಚೇತರಿಸಿಕೊಳ್ತು. ರೆಡ್ಡಿಸ್ ಲ್ಯಾಬೊರೇಟರೀಸ್, ಟಾಟಾ ಕನ್ಸ್ಯೂಮರ್, ವಿಪ್ರೋ ಕಂಪನಿಯ ಷೇರುಗಳು ಕುಸಿತ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಇಳಿಕೆಯಾಗಿ 86 ರೂಪಾಯಿ 56 ಪೈಸೆಯಾಗಿದೆ. ಡಾಲರ್ ಮೌಲ್ಯ ಹೆಚ್ಚುತ್ತಲೇ ಇರೋದು ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ರೂಪಾಯಿ ಕುಸಿಯೋದು ಕಂಟಿನ್ಯೂ ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 760 ರೂಪಾಯಿ ಹೆಚ್ಚಾಗಿ 79,184 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 694 ರೂಪಾಯಿ ಹೆಚ್ಚಾಗಿ 72,530 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,234 ರೂಪಾಯಿ ಹೆಚ್ಚಾಗಿ 91,784 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.